ಮಾಡಿದ್ದು? ಆಗ್ಲಿಂದ ಹೇಳ್ತಾ ಇದ್ದೀನಿ ಶಾಂತಿ ಕೋಪ ಬರ್ಸ್ಬೇಡಿ ಅಂತ. ನೋಡಿದ್ರೆ ನೀವು ಶಾಂತಿ ಕೋಪ ಬರ್ಸ್ಬಿಡ್ರಲ್ಲ. ಅಯ್ಯೋ ದೇವ್ರೆ, ಶಾಂತಿ ರೀ, ನಾನು ನಿಮ್ಗೆ ಹೇಳ್ದಿದ್ದಾನೆ ಶಾಂತಿ ಕೋಪ ಬರ್ಸ್ಬೇಡಿ ಅಂತ. ನಾನೇನ್ರಿ ಮಾಡ್ದೆ? ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನ್ರಿ ಮಾಡ್ದೆ ಅಂತ ಕೇಳಿದ್ರೆ ನಾನೇನ್ ಮಾಡ್ಬೇಕು? ಆಯ್ತು, ಕೂಗಾಡೋದ್ ನಿಲ್ಸಿ. ಮೊದ್ಲು ಮೊಂಬತ್ತಿಯಲ್ಲಿದಂತೂ ನೋಡಿ ಮೊದ್ಲು ಹಚ್ಚಿ. ನನ್ಗೆ ಕತ್ಲೆ ಕಂಡ್ರೆ ಸ್ವಲ್ಪ ಭಯ. ಏನೋ ಕತ್ಲೆ ಕಂಡ್ರೆ ಭಯನಾ? ಆಗ್ಲಿಂದ ದೆವ್ಗಳು ಕಂಡ್ರೆ ಭಯ ಇಲ್ಲ ಅಂತ ಹೇಳ್ತಾ ಇದ್ರಿ, ಕತ್ಲೆ ಕಂಡ್ರೆ ಭಯ ಆಗುತ್ತಾ? ಆಯ್ತಾಯ್ತು, ಇವಾಗ ಮೊಂಬತ್ತಿ ಹಚ್ತೀರಾ ಇಲ್ವಾ? ಸರಿ ರೀ, ಅದ್ಯಾವತ್ತೋ ಗೋಡೌನಲ್ಲಿ ನಾನೇ ಮೊಂಬತ್ತಿ ಹಚ್ಚಿದ್ದಂಗಿತ್ತು, ಅದಿದೆಯಾ ಇಲ್ವೋ ನೋಡ್ತೀನಿ ರೀ. ಮೊಂಬತ್ತಿ ಸಿಕ್ತು. ಏನ್ರಿ ಮೊಂಬತ್ತಿ ಸಿಕ್ಕಿದಕ್ಕೆ ಈ ತರನ ಎದುರಿಸೋದು ಬೆಚ್ಚಮಿದೆ ನಾನು. ಸಾರಿ ಸಿಕ್ಕಿದ ಖುಷಿಯಲ್ಲಿ ಹಾಕುಗ್ದೆ. ಅದು ಗೋಡೌನಲ್ಲಿ ಅವಾಗ ಕರೆಂಟ್ ಹೋದಾಗ ನಮ್ಗೆ ಬೇಕಾಗುತ್ತೆ ಅಂತ ಇಲ್ಲಿ ಯಾವ್ದಾದ್ರು ಒಂದು ಇಟ್ಟಿರ್ತೀನಿ. ಪುಣ್ಯ ಇದಾದ್ರೂ ಇದೆಯಲ್ವಾ ಅಮ್ಮ. ಸದ್ಯ ಇಲ್ಲಿನ ಕೆಲಸ ಮುಗೀತು. ಈಗ ಹಿಂದೆಗಡೆ ಬಾಗ್ಲು ನೋಡ್ಬೇಕು ಹೋಗಿ. ರಾಮಕೃಷ್ಣಣ್ಣ. ಆನಂದ್ ಸರ್, ಏನ್ ಇಷ್ಟೊತ್ನಲ್ಲಿ? ಮೈನ ಧ್ರುವ ಏನಾದ್ರು ಈ ಕಡೆ ಬಂದಿದ್ರಾ? ಇಲ್ಲ, ಆಗ್ಲೇ ಹೋದ್ರಲ್ಲ. ಆಗ್ಲೇ ಹೋದ್ರಾ? ಅವ್ರೆಲ್ಲಾದ್ರೂ ಹೋಗಿರ್ತಾರ ಅನ್ನೋ ಐಡಿಯಾ ನಿಮ್ಗಿದ್ಯಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಸರ್, ಆನಂದ್ ಯಾವಾಗ ಬಂದೆ? ಒಳಗಡೆ ನೋಡಿದ್ಯಾ? ಜಸ್ಟ್ ಈಗ ತಾನೇ ಬಂದೆ ಸರ್. ನಾನೇನು ಒಳಗಡೆ ನೋಡಿಲ್ಲ. ಆದ್ರೆ ಸೆಕ್ಯೂರಿಟಿ ನೋಡಿದ್ರೆ ಮೈನ ಧ್ರುವ ಆಗ್ಲೇ ಹೋದ್ರು ಅಂತಿದ್ದಾರೆ. ಹೌದಾ? ಹೌದು ಸರ್, ಸೈನ್ ಮಾಡಿದ್ದಾರೆ ರಿಜಿಸ್ಟರ್ನಲ್ಲಿ, ನೋಡಿ ಸರ್. ಯಾವಾಗ ಹೋದ್ರು? ಅದೆಷ್ಟೊತ್ತಿಗೆ ಹೋದ್ರು ಅಂತ ಗೊತ್ತಿಲ್ಲ ಮೇಡಮ್. ಕೊನೆಯಲ್ಲಿ ಬಾಲರಾಜ್ ಸರ್ ಹೋದ್ರು. ಅದಕ್ಕೂ ಮುಂಚೆ ನರ್ತನ ಮೇಡಮ್ ಹೋದ್ರು. ಒಂದು ನಿಮಿಷ ಇರಿ ಮೇಡಮ್. ಹಲೋ ಹಲೋ ನರ್ತನ, ನೀನು ಗಾರ್ಮೆಂಟ್ಸ್ ಇಂದ ಎಷ್ಟೊತ್ತಿಗೆ ಹೊರಟೆ? ಅರೌಂಡ್ 5:30 ಪುಷ್ಪಕ್. ಓಕೆ ಫೈನ್, ಥ್ಯಾಂಕ್ ಯು. ಹಾ ಓಕೆ ಪುಷ್ಪಕ್. ನರ್ತನ 5:30ಗೆ ಹೊರಟಿದ್ದಾಳೆ. ಸೊ ಅದಕ್ಕಿಂತ ಮುಂಚೆ ಧ್ರುವ ಮತ್ತೆ ಮೈನಾ ಇಲ್ಲಿಂದ ಹೊರಟಿದ್ದಾರೆ. ಆನಂದ್ ಸರ್, ಬಾಲರಾಜ್ ಅವರು ಧ್ರುವನ್ಗೆ ಕೆಲಸ ಕೊಟ್ರು ಅಂತ ಹೇಳಿದೆ. ಬಟ್ ಧ್ರುವ ಬಾಲರಾಜ್ ಅವ್ರಿಗಿಂತ ಮೊದಲೇ ಇಲ್ಲಿಂದ ಹೋಗಿದ್ದಾನಲ್ಲ? ಅದೇ ನನಗೂ ಅರ್ಥ ಆಗ್ತಾಯಿಲ್ಲ ಸರ್. ಬಾಲರಾಜ್ ಸರ್ಗಿಂತ ಮೊದಲು ಇವರೇ ಹೋಗಿದ್ದಾರೆ ಅಂದರೆ ಮೋಸ್ಟ್ಲಿ ಒಂದು ಸ್ವಲ್ಪ ಪರ್ಮಿಷನ್ ತೊಗೊಂಡು ರೆಸ್ಟೋರೆಂಟ್ಗೆ ಏನಾದ್ರು ಹೋಗಿರ್ಬೋದು ಸರ್. ಛೇ, ಇವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಆನಂದ್ ಸರ್, ಬಾ ಒಂದ್ಸತಿ ಒಳಗಡೆ ಹೋಗಿ ನೋಡೋಣ. ಸರ್, ಒಳಗಡೆ ಹೋಗಿ ನೋಡೋದು ವೇಸ್ಟ್ ಅನ್ಸುತ್ತೆ ಸರ್. ಯಾಕಾಗಿ ಹೇಳ್ತಿದ್ಯಾ? ಸರ್, ಯಾಕಂದ್ರೆ ಧ್ರುವನ್ ಬೈಕು ಇಲ್ಲ, ಮೈನಸ್ ಸೈಕಲು ಇಲ್ಲ ಸರ್. ಎರಡೂ ಇಲ್ಲ ಅಂತಂದ್ರೆ ಅವರಿಬ್ರು ಇಲ್ಲ ಅಂತ ಅಲ್ವಾ ಸರ್?
ಮೈನಾ. ದೇವ್ರೆ, ಮೈನಾ ಎಲ್ಲಿದ್ರು ಬೇಗ ವಾಪಸ್ ಬರೋ ಹಾಗೆ ಮಾಡು. ಪುಷ್ಪಕ್ ಪುಷ್ಪಕ್ ಪುಷ್ಪಕ್, ನೀನ್ ಮೈನಾನ್ ಎಷ್ಟೇ ಹುಡುಕಿದ್ರು ಅವಳು ನಿನಗ್ ಸಿಗಲ್ಲ. ಅವಳು ನಿನಗ್ ಸಿಗ್ಬೇಕು ಅಂತಂದ್ರೆ ಅದಕ್ಕೆ ನರ್ತನ ಮನ್ಸ್ ಮಾಡ್ಬೇಕು. ಆದ್ರೆ ಮನ್ಸ್ ಮಾಡಲ್ವೇ? ಹುಡ್ಕು ಹುಡ್ಕು, ಚೆನ್ನಾಗ್ ಮೈನಾನ್ ಹುಡ್ಕು. ಎಲ್ಲ ಕಡೆ ಹುಡುಕಿ 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 ಮೈನಾ ಮೇಲೆ ನಿನಗೆ ಕೋಪ ಬರ್ಬೇಕು. ಆ ಕೋಪನೇ ನಿನ್ನ ಮೈನಾನ ದೂರ ಮಾಡಕ್ಕೆ ನನಗಿರೋ ಅಸ್ತ್ರ. ಇಡೀ ರಾತ್ರಿ ಬೀದಿ ಬೀದಿಲಿ ಮೈನಾ ಎಲ್ಲಿ ಅಂತ ನೀನು ಹುಡುಕಾಡ್ಬೇಕು. ಹುಡುಕಿ 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 ನಿನಗೆ ಸುಸ್ತಾಗೋಗ್ಬೇಕು. ಆಮೇಲೆ ಇಡೀ ರಾತ್ರಿ ಮೈನಾ ಒಂದ್ ಹುಡ್ಗನ್ ಜೊತೆಗಿದ್ಲು ಅನ್ನೋ ವಿಷಯ ನಿನಗ್ ಗೊತ್ತಾಗ್ಬೇಕು. ಅದನ್ನ ನೀನ್ ಬಂದು ನನ್ನ ಹತ್ರ ಕೇಳ್ಬೇಕು. ನಾನ್ ಅವಾಗ ನಿನ್ ತಲೆಗೆ ಹುಳ ಬಿಡ್ಬೇಕು. ಆಮೇಲೆ ಗೋಡನ ಕರ್ಕೊಂಡು ಹೋಗಿ ಅವಳು ಒಂದು ಹುಡ್ಗನ್ ಜೊತೆ ಇಡೀ ರಾತ್ರಿ ಇದ್ದಿದ್ದನ್ನ ನೀನು ನಿನ್ ಕಣ್ಣಾರೆ ನೋಡ್ಬೇಕು. ಆಮೇಲೆ ಅಯ್ಯೋ, ಎಂತ ಹುಡ್ಗಿ ಲವ್ ಮಾಡ್ಬಿಟ್ನಲ್ಲ, ಮೈನಾ ಇಂತವಳ, ನನ್ ಯಾಕೆ ಬೇಕಿತ್ತಿದೆಲ್ಲ ಅಂತ ಗೋಳಾಡ್ಬೇಕು. ಇಷ್ಟೆಲ್ಲ ನಡಿಬೇಕು ಪುಷ್ಪಕ್. ಕಮಾನ್ 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 ಪುಷ್ಪಕ್. ಧ್ರುವ, ನೀನ್ ನನ್ನ ಎದುರು ಹಾಕೋಬಾರ್ದಿತ್ತು. ಮೈನಾ ಅವ್ರೆ, ಮಂಡಿ ಮೇಲೆ ತಲೆ ಇಟ್ಕೊಂಡು ಮಲ್ಗಕ್ ಬದಲು ಆರಾಮಾಗಿ ಮಲಗಬಹುದಲ್ವಾ? ನನ್ ಗೋಡನಲ್ಲೆಲ್ಲ ನಿದ್ದೆ ಬರಲ್ಲ. ಸಾಕ್, ಸುಳ್ಳು ಹೇಳ್ಬೇಡಿ. ನೀವು ಗೋಡನಲ್ಲಿ ಮಲ್ಗಿದ್ದನ್ನ ನಾನೇ ನೋಡಿದೀನಿ. ನಾನ್ ಯಾವಾಗ ಗೋಡನಲ್ಲಿ ನಿದ್ದೆ ಮಾಡಿದ್ದೆ? ನೀವು ಕೆಲ್ಸದ ಬಂದಿದ್ದ ಹೊಸದ್ರಲ್ಲಿ ತುಂಬಾ ಕೆಲಸ ಮಾಡಿ ಸುಸ್ತಾಗಿ ಮಲ್ಗಿದ್ರಲ್ಲ, ಆಗ ನಾನೇ ನಿಮ್ಗೆ ಬಟ್ಟೆ ಹೊತ್ಸಿ ಆ ಬಾಲರಾಜವಾಡಿಯಿಂದ ನಿಮ್ಮನ್ನ ಕಾಪಾಡಿದ್ದು.